ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ತಿಳಿದೇ ಇದೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ. ಈ ಯುದ್ಧ ಏನು ನಡೀತಾ ಇದೆ ಅನ್ನೋದನ್ನು ತಿಳಿಯೋಣ ಬನ್ನಿ. ಇಸ್ರೇಲ್ ಮತ್ತು ಇರಾನ್ ಅಕ್ಕಪಕ್ಕದ ದೇಶಗಳೇನಲ್ಲ. ಈ ರಾಷ್ಟ್ರಗಳ ನಡುವೆ ತುಂಬ ಅಂತರವಿದೆ. ಆದರೂ ಕೂಡ ಈ ಎರಡು ರಾಷ್ಟ್ರಗಳು ಏತಕ್ಕೆ ಯುದ್ಧ ಮಾಡ್ತಾ ಇದ್ದಾವೆ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಬನ್ನಿ. ಇಸ್ರೇಲ್ ಮತ್ತು ಇರಾನ್ ದೇಶಗಳು ಮಧ್ಯಪ್ರಾಚ್ಯದಲ್ಲಿ ತಮ್ಮದೇ ಆದ ಪ್ರಾಬಲ್ಯಗಳನ್ನು ಹೊಂದಿರುವ ದೇಶಗಳು. ಆದರೂ ಕೂಡ ಅವರು ಒಬ್ಬರ ಮೇಲೆ ಒಬ್ಬರು ಮಿಸೈಲ್ ದಾಳಿ ಮಾಡುತ್ತಿದ್ದಾರೆ. ಮೇ 14, 1948ರಲ್ಲಿ ಇಸ್ರೇಲ್ಗೆ ಸ್ವಾತಂತ್ರ್ಯ ಸಿಗುತ್ತೆ. ಆದರೆ ಇಸ್ರೇಲಿನ ಸುತ್ತಲಿನ ದೇಶಗಳು ಅವರ ಮೇಲೆ ಯುದ್ಧ ಮಾಡ್ತಾರೆ. ಈ ಸಂದರ್ಭದಲ್ಲೂ ಕೂಡ ಇರಾನ್ ಇಸ್ರೇಲ್ಗೆ ಸಪೋರ್ಟ್ ಮಾಡುತ್ತೆ. 1979ರಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿಯಾಗುತ್ತೆ. ಈ ಕ್ರಾಂತಿಯ ನಂತರ ಇರಾನ್ ದೇಶವು ಮುಸ್ಲಿಮರ ಕೈ ಸೇರುತ್ತದೆ. ಈ ಬದಲಾವಣೆಯಿಂದ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಬಂಧವು ಕೂಡ ಹಾಳಾಗುತ್ತದೆ. ಇರಾನ್ ದೇಶದ ಮುಖಂಡ ಅಹಮದುಲ್ಲಾ ಖುಮೇನಿ ಇಸ್ರೇಲ್ ದೇಶವನ್ನು ಸೈತಾನ್ ದೇಶ ಮತ್ತು ಶತ್ರು ರಾಷ್ಟ್ರವೆಂದು ಘೋಷಿಸುತ್ತಾನೆ. ಇರಾನ್ಗೆ ಇಸ್ಲಾಮಿಕ್ ರಾಷ್ಟ್ರಗಳ ನಾಯಕನಾಗಬೇಕೆಂಬ ಬಹುದೊಡ್ಡ ಆಸೆ ಇರುತ್ತೆ. ಇದಕ್ಕೆ ಅಡ್ಡಲಾಗಿರುವುದು ಇಸ್ಲಾಮಿಕ್ ರಾಷ್ಟ್ರಗಳ ಮಧ್ಯೆ ಇರುವ ಇಸ್ರೇಲ್ ದೇಶವು UAE ಮತ್ತು ಅರಬ್ ರಾಷ್ಟ್ರಗಳ ಜೊತೆ ಅನ್ಯೋನ್ಯವಾಗಿರುವುದು ಇರಾನ್ ದೇಶದ ನಿದ್ದೆಗೆಡಿಸುತ್ತದೆ. ಇದೆಲ್ಲವನ್ನು ಹೊರತುಪಡಿಸಿ ಈ ಯುದ್ಧಕ್ಕೆ ಇನ್ನೊಂದು ಪ್ರಮುಖ ಕಾರಣ ಇರಾನ್ಗೆ ಅಣ್ವಸ್ತ್ರ ಹೊಂದಿರುವ ದೇಶವಾಗಬೇಕೆಂಬ ಆಸೆ. ಇವರ ಆಸೆಗೆ ಅಡ್ಡಲಾಗಿ ನಿಂತಿರುವುದು ಇಸ್ರೇಲ್. ಇದಕ್ಕೆ ಪೂರಕವೆಂಬಂತೆ 2018ರಲ್ಲಿ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿ ಇರಾನ್ನ ಸೇನಾಧಿಕಾರಿಗಳು ಮತ್ತು ಅಣ್ವಸ್ತ್ರ ವಿಜ್ಞಾನಿಗಳನ್ನು ಕೊಲ್ಲಿಸಿದೆ ಎಂಬ ಆರೋಪವೂ ಕೂಡ ಇದೆ. ಇದರ ಮುಂದುವರಿದ ಭಾಗವಾಗಿ ಇಸ್ರೇಲ್ ಪ್ಯಾಲೆಸ್ತೀನ್ ಮೇಲೆ ದಾಳಿ